ನಮಸ್ಕಾರ. ಆರೋಗ್ಯ ಕಿರಣ ಮಾತುಕತೆಗೆ ಸ್ವಾಗತ. ಇದು ಮಂಗಳೂರಿನ ಪಾದಮುಲ್ಲಸ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯ ಕಿರಣ. ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ರಾಹುಲ್ ಎಂ ರಾವ್ ಇವರು ಭಾಗವಹಿಸಿದ್ದಾರೆ. ನಾನು ಡಾಕ್ಟರ್ ರಾಹುಲ್ ಅವರನ್ನು ಈ ಒಂದು ಮಾತುಕತೆಗೆ ಪ್ರೀತಿಯಿಂದ ಸ್ವಾಗತವಿದ್ದೇನೆ. ಎಸ್ ಡಾಕ್ಟ್ರೇ, ನಮಸ್ಕಾರ ಡಾಕ್ಟರ್. ಡಾಕ್ಟರ್ ರಾಹುಲ್ ಅವರು ಪಾದಮುಲ್ಲಸ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯಲ್ಲಿ ಕನ್ಸಲ್ಟೆಂಟ್ ಸೈಕ್ಯಾಟ್ರಿಸ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಮನೋಶಾಸ್ತ್ರಜ್ಞರು. ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ನಾವು ಮಾತಾಡ್ತಾ ಇರೋ ವಿಚಾರ ಕೂಡ ಮನಸ್ಸಿಗೆ ಸಂಬಂಧಪಟ್ಟದ್ದೇ. ಅದು ಕೂಡ ಮೂಢನಂಬಿಕೆಗಳು ಹಾಗೂ ಮಾನಸಿಕ ಆರೋಗ್ಯ. ಮಾನಸಿಕ ಆರೋಗ್ಯದ ವಿಚಾರಕ್ಕೆ ಬಂದಾಗ ನಾವು ಅನೇಕ ಸಂದರ್ಭದಲ್ಲಿ ಅನೇಕ ರೀತಿಯ ಮೂಢನಂಬಿಕೆಗಳಿಗೆ ಬಲಿ ಬಿದ್ದಿರ್ತೇವೆ. ಆನಂತರ ಕೊನೆಗೆ ನಾವು ವೈದ್ಯರ ಹತ್ರ ಹೋಗ್ತೇವೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು, ಏನಾದರೂ ಈ ರೀತಿಯ ಮಾನಸಿಕ ತೊಂದರೆಗಳು ಆದಾಗ ಯಾವ ರೀತಿಯ ಎಚ್ಚರಿಕೆ ವಹಿಸಬೇಕು, ಮತ್ತು ಯಾವ ಸಂದರ್ಭದಲ್ಲಿ ವೈದ್ಯರನ್ನು ಭೇಟಿ ಮಾಡಬೇಕು, ಮತ್ತು ಯಾವ ವೈದ್ಯರನ್ನು ಭೇಟಿ ಮಾಡಬೇಕು, ಎಲ್ಲ ವಿಚಾರ ಇವತ್ತಿನ ಮಾತುಕತೆಯಲ್ಲಿ ಮಾತಾಡ್ತೇವೆ. ಜೊತೆಗೆ ಈ ಮೂಢನಂಬಿಕೆಯನ್ನು ಯಾವ ರೀತಿಯಾಗಿ ಅದರ ಬಗ್ಗೆ ಕೂಡ ನಾವು ತುಂಬ ಜಾಗರೂಕತರಾಗಿರಬೇಕು. ಈ ವಿಚಾರ ಇವತ್ತಿನ ಈ ಒಂದು ಇಡೀ ಮಾತುಕತೆಯ ಇಡೀ ಥೀಮ್. ನಾನು ಡಾಕ್ಟರ್ ರಾಹುಲ್ ಜೊತೆಗೆ ಮಾತನಾಡುವ ಸಂದರ್ಭದಲ್ಲಿ ಡಾಕ್ಟ್ರೇ, ಮೂಢನಂಬಿಕೆಗಳು ಮತ್ತು ಮಾನಸಿಕ ಆರೋಗ್ಯ ಈ ವಿಚಾರದ ಒಟ್ಟು ಅದರ ಈ ಒಂದು ಮಾತುಕತೆಯ ಮಹತ್ವ ಏನು ಅಂತ. ಮೊದಲನೇದಾಗಿ ವೀಕ್ಷಕರಿಗೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ಮೊದಲನೇ ಪ್ರಶ್ನೆ ಉತ್ತರಿಸಬೇಕಂದ್ರೆ, ಈಗ ನಾವು 2022ರ ಹೊಸಿಲಿನಲ್ಲಿದ್ದೇವೆ. ಹೌದು. ಸೊ ಒಂದು ಕಡೆ ಮನುಷ್ಯ ಟೆಕ್ನಾಲಜಿಯಲ್ಲಿ, ತಂತ್ರಜ್ಞಾನದಲ್ಲಿ ಸ್ಯಾಟಲೈಟ್ ಇರ್ಬೋದು, 5G ಫೋನ್ಗಳಿರ್ಬೋದು, ಎಲೆಕ್ಟ್ರಿಕ್ ಕಾರ್ಗಳಿರ್ಬೋದು, ತುಂಬ ಒಂದು ರೀತಿಯ ಅಡ್ವಾನ್ಸ್ಡ್ ಥಿಂಕಿಂಗಲ್ಲಿ, ಮನೋಭಾವದಲ್ಲಿ ಇದ್ದೇವೆ. ಅಂದರೆ ಅದೇ ಸಂದರ್ಭದಲ್ಲಿ ತದ್ವಿರುದ್ಧವಾಗಿ ಮನಸ್ಸಿಗೆ ಬರುವ ತೊಂದರೆಗಳು, ಕಣ್ಣಿಗೆ ಕಾಣದ ತೊಂದರೆಗಳು ಬರುವಾಗ ಹಸ್ತರೇಖೆ, ಜ್ಯೋತಿಷ್ಯ, ದೆವ್ವಭೂತ, ಪ್ರೇತಾತ್ಮ, ತಾಂತ್ರಿಕರು, ಮಾಂತ್ರಿಕರು, ಈ ರೀತಿಯಾದ ಅನೇಕ ರೀತಿಯ ಮೂಢನಂಬಿಕೆಗಳಿಗೆ ತುತ್ತಾಗ್ತಾರೆ, ಬಲಿಯಾಗ್ತಾರೆ. ಹಾಗೂ ಸೆಕೆಂಡ್ ಪಾರ್ಟ್, ಈ ಪ್ರಶ್ನೆ ಎರಡನೇ ಭಾಗ, ಯಾಕೆ ನಾವು ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಇವತ್ತಿನ ಎಪಿಸೋಡಲ್ಲಿ. ಸೊ ಭಾರತದ ಜನಸಂಖ್ಯೆ ಒಂದು 140 ಕೋಟಿ. ಅದರಲ್ಲಿ 10% ಜನರು ಒಂದಲ್ಲ ಒಂದು ಸಮಯ, ಅವರ ಜೀವನದ ಒಂದಲ್ಲ ಒಂದು ಸಮಯದಲ್ಲಿ ಮಾನಸಿಕ ಅನಾರೋಗ್ಯದಿಂದ ಬಳಲ್ತಾರೆ. ಸೊ ನೀವೇ ಇಮ್ಯಾಜಿನ್ ಮಾಡ್ಬೋದು, ಒಂದು ಅಟ್ಲೀಸ್ಟ್ 10% ಅಂದ್ರೆ ಅಟ್ಲೀಸ್ಟ್ ಒಂದು 15 ಕೋಟಿಯಷ್ಟು ಜನರು ಮಾನಸಿಕ ಅನಾರೋಗ್ಯದಿಂದ ಬಳಲ್ತಾರೆ. ಹಾಗೂ ಎಷ್ಟು ಜನ ಮೂಢನಂಬಿಕೆಗೆ ತುತ್ತಾಗ್ತಾರೆ. ಮತ್ತೆ ಇನ್ನೊಂದು ವಿಷಯ, ಈ ಮಾನಸಿಕ ಆರೋಗ್ಯದ ಸಮಸ್ಯೆ ಅಂತ ಹೇಳಿದ್ರೆ ಅದು ಗಂಭೀರ ಸ್ವರೂಪದ ಸಮಸ್ಯೆ ಅಂತ ಹೇಳ್ತೀರಾ ನೀವು, ಅಲ್ಲ? ತೀರಾ ಗಂಭೀರವಾಗಿ ಅಂತ ಹೇಳಿದ್ರೆ ಅದು ಜನರಲೈಸ್ ಮಾಡಿದಾಗ ಆಗ್ತದೆ. ಸೊ ಮಾನಸಿಕ ಅನಾರೋಗ್ಯ ಅಂದ ಕೂಡಲೇ ಎಲ್ಲ ಒಂದೇ ರೀತಿ ತುಂಬಾ ತೀವ್ರವಾದದ್ದು ಅಂತ ಹಾಗೆ ಅಲ್ಲ. ಅದರಲ್ಲಿ ಬೇರೆ ಬೇರೆ ತರ ವಿವಿಧ ಟೈಪಿನ ತೊಂದರೆಗಳು ಬರ್ತದೆ. ಕೆಲವೊಂದು ಆಂಗ್ಸೈಟಿ ಅಥವಾ ಏನು ಆತಂಕ ಸ್ವಭಾವ ಅಂತ ಹೇಳ್ತೇವೆ. ಇನ್ನೊಂದು ಕೊನೆಯಲ್ಲಿ ಸ್ಕಿಜೋಫ್ರೀನಿಯಾ, ಇಚ್ಛಿತ ವಿಕಲತೆ, ಅದು ಸ್ವಲ್ಪ ತೀವ್ರವಾದದ್ದು. ಸೊ ಎಲ್ಲ ರೀತಿಯ ಬೇರೆ ಬೇರೆ ತರದ ತೀವ್ರತೆಯುಳ್ಳ ತೊಂದರೆಗಳು ಇರ್ತವೆ. ಅಂದರೆ 10% 15% ಜನರಿಗೆ ನೀವು ಬರುತ್ತೆ ಅಂತ ಹೇಳುವಾಗ ಅದು ಬಹುತೇಕ ಸಂದರ್ಭದಲ್ಲಿ ಒಂದು ಸಣ್ಣ ಪ್ರಮಾಣದಲ್ಲಿ ಕಾಣಿಸಿಕೊಂಡಿರುತ್ತೆ. ತೀರಾ ಗಂಭೀರ ಆಗುವಂಥದ್ದು ಅಲ್ಲ ಅಂತ. ಡಾಕ್ಟ್ರೇ, ಈಗ ಏನೇ 10% ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ % ಜನಕ್ಕೆ ಬರುತ್ತೆ ಅಂತ ಸಂದರ್ಭದಲ್ಲಿ ಕೂಡ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮಗಿಂತ ಜಾಸ್ತಿ ನೀವೇ ನೋಡಿರ್ತೀರಿ, ಏನೇನೋ ಬೇರೆ ನಂಬಿಕೆಗಳ ಹಿಂದೆ ಹೋಗಿ ಮತ್ತೆ ಕೊನೆಗೆ ನಿಮ್ಮನ್ನು ಬಂದು ಭೇಟಿ ಮಾಡುವಂಥದ್ದು. ಕರೆಕ್ಟ್. ಈಗ ಜನರ ನಡುವೆ ನಂಬಿಕೆಗಳು ಅತ್ಯಂತ ಸಹಜವಾದದ್ದು. ಎಲ್ಲ ದೇಶ, ಎಲ್ಲ ಊರು, ಎಲ್ಲ ಮತ, ಎಲ್ಲ ಧರ್ಮಗಳ ನಡುವೆ ಕೂಡ. ಕರೆಕ್ಟ್. ಸೊ ನೀವು ಒಬ್ಬ ಮನೋಶಾಸ್ತ್ರಜ್ಞರಾಗಿ ಈ ಒಂದು ನಂಬಿಕೆ ಮತ್ತು ಮೂಢನಂಬಿಕೆಯನ್ನು ಯಾವ ರೀತಿ ನೀವು ಅದನ್ನು ಕ್ಯಾಟಗರೈಸ್ ಮಾಡ್ತೀರಿ ಅಥವಾ ಡಿಫ್ರೆನ್ಶಿಯೇಟ್ ಮಾಡ್ತೀರಿ? ಹೌದು, ನೋಡಿ, ನಂಬಿಕೆ ಹಾಗೂ ಮೂಢನಂಬಿಕೆ ನಡುವೆ ಒಂದು ಗೆರೆಯಷ್ಟು ಅಂತರವಿದ್ರೂ ಅದನ್ನು ವಿಭಾಗಿಸಲು ಅಷ್ಟು ಕಷ್ಟ ಆಗಲ್ಲ. ಓಕೆ. ಸೊ ನಂಬಿಕೆ ಅಂತ ನಾವು ಮಾತಾಡೋದಿದ್ರೆ, ಈಗ ಒಂದು ಪ್ರಾರ್ಥನೆ, ಒಂದು ಈ ತಾಯ್ತ ಕಟ್ಕೊಳ್ಳೋದು, ದೇವರದು ದಾರ ಕಟ್ಕೊಳ್ಳೋದು, ಪ್ರಾರ್ಥನೆ, ಪೂಜೆ ಪುನಸ್ಕಾರಗಳು, ಹೋಮ ಹವನ, ಚರ್ಚಿಗೆ ಹೋಗೋದು, ಅದೆಲ್ಲ ಆ ಒಂದು ವ್ಯಕ್ತಿಯ ಇಷ್ಟ, ನಂಬಿಕೆ, ಅವರ ಒಂದು ನಂಬಿಕೆ. ಬೇರೆಯವರಿಗೆ ಏನು ಅದರಿಂದ ತೊಂದರೆ ಆಗ್ತಾ ಇಲ್ಲ.
ಆದರೆ ಯಾವಾಗ ಒಂದು ವ್ಯಕ್ತಿಯ ಕೆಲವೊಂದು ನಂಬಿಕೆಗಳು ಅವರ ಜೀವನ ಹಾಗೂ ಅವರ ಸಮಯ, ಅವರ ಹಣ ಹಾಗೂ ದೈಹಿಕವಾಗಿ ಕೆಲವೊಂದು ಸರ್ತಿ ಲೈಂಗಿಕವಾಗಿಯೂ ಶೋಷಣೆಗಳಾಗಿವೆ ಈ ಒಂದು ಹೆಸರಿನಲ್ಲಿ, ಮತ್ತೆ ಮಾನಸಿಕ ಶೋಷಣೆ ಕೂಡ ಆಗ್ತದೆ. ಇದರ ಜೊತೆಗೆ ಒಂದು ರೀತಿಯ ಮಾಡದಿದ್ರೆ ಏನಾಗ್ಬಿಡ್ತದೋ ಏನೋ ಆ ಒಂದು ಭಯದಿಂದ ಈ ಒಂದು ನಂಬಿಕೆಗಳು, ಮೂಢನಂಬಿಕೆಗಳು ಜಾಸ್ತಿ ಆಗ್ತದೆ. ನೀವು ಹೇಳೋ ಪ್ರಕಾರ ಸಾಮಾನ್ಯವಾಗಿ ನಾವು ನಮ್ಮ ಧರ್ಮ ಮತ ಅಥವಾ ಪಂಥದ ಒಳಗಡೆ ನಾವು ಸಾಮಾನ್ಯ ಆರಾಧನೆ ಅಂತ ಏನಿರುತ್ತೆ, ಪೂಜೆ ಪುನಸ್ಕಾರ, ಅದರ ಆಚೆಗೆ ಇರುವಂತ ಖಂಡಿತ ನಾವು ಈ ದಿನ ಈ ಟಾಪಿಕ್ ಇವತ್ತಿನ ವಿಚಾರದಲ್ಲಿ ನಂಬಿಕೆ ಬಗ್ಗೆ ಮಾತಾಡ್ತಾ ಇಲ್ಲ, ಮೂಢನಂಬಿಕೆಗಳ ಬಗ್ಗೆ ಮಾತಾಡ್ತಾ ಇರೋದು. ಯಾವುದು ಅವರ ವ್ಯಕ್ತಿಯ ಜೀವನಕ್ಕೆ ಮತ್ತು ಅವರ ಸುತ್ತಮುತ್ತಲಿನವರಿಗೆ ತೊಂದರೆ ಆಗ್ತಾ ಇದೆ ಅದರ ಬಗ್ಗೆ. ಈಗ ಮೂಢನಂಬಿಕೆ ಅಂತ ವಿಚಾರ ಬರುವಾಗ ನೀವೊಂದು ಅವಾಗ ಆರಂಭದಲ್ಲಿ ಮಾತು ಹೇಳಿದ್ರಿ, ನಾವು ಈಗ 2022ಕ್ಕೆ ಬಂದೆವು. ಸೊ ಇಂಥ ಆಧುನಿಕ ಸಂದರ್ಭದಲ್ಲಿ ಅದು ಕೇವಲ ಭಾರತಕ್ಕೆ ಮಾತ್ರ ಸೀಮಿತವೋ ಅಲ್ಲ, ನಮಗಿಂತೆಲ್ಲ ತುಂಬ ಅಡ್ವಾನ್ಸ್ಡ್ ಆಗಿರುವಂಥ ಯುರೋಪ್ ಇರ್ಬೋದು ಅಥವಾ ಅಮೇರಿಕ ಇರ್ಬೋದು, ಅಲ್ಲೂ ಕೂಡ ಈ ರೀತಿಯ ನಂಬಿಕೆ ಮೂಢನಂಬಿಕೆ ನಡುವೆ ಸಂಘರ್ಷ ಉಂಟಾ? ಹೌದು, ಖಂಡಿತ. ನಾವು ಕೇವಲ ಇದು ಭಾರತದಲ್ಲಿ ಆಗ್ತಾ ಇದೆ ಅಂದರೆ ನಾವು ನಮಗೆ ನಾವೇ ಒಂದು ಪಾಯಿಂಟ್ ಔಟ್ ಮಾಡಿದಾಗ ಆಗ್ತದೆ, ಬೆರಳು ತೋರಿಸಿದಾಗೆ. ಆದರೆ ಕೇವಲ 200-250 ವರ್ಷದ ಹಿಂದೆ ನಾವು ಮಾನಸಿಕ ಅನಾರೋಗ್ಯದಿಂದ ಬಳಲುತ್ತಿರೋರನ್ನು ಹೇಗೆ ಒಂದು ರೀತಿ ಚಿಕಿತ್ಸೆ ಕೊಡ್ತಿದ್ರು ಅಂತ ಯೋಚನೆ ಮಾಡಿದ್ರೆ ನಮಗೆ ತಿಳಿದು ಬರ್ತದೆ. ಸೊ ಜಸ್ಟ್ ಈ ಪಾಶ್ಚಾತ್ಯ ದೇಶಗಳು, UK ಇರ್ಬೋದು, USA ಇರ್ಬೋದು, ಫ್ರಾನ್ಸ್, ಜರ್ಮನಿ ಇರ್ಬೋದು, ಕೇವಲ 200 ವರ್ಷಗಳ ಹಿಂದೆ ಮಾನಸಿಕ ಅಸ್ವಸ್ಥದಿಂದ ಬಳಲುತ್ತಿರೋರನ್ನು ಚೈನ್ ಹಾಕಿ ಕಟ್ತಿದ್ರು, ಹೊಡಿತಿದ್ರು. ಮತ್ತೆ ಈ ದೊಡ್ಡ ಒಂದು ಬಾತ್ ಟಬ್ ಇರ್ತದಲ್ಲ, ಆ ಬಾತ್ ಟಬ್ ಅಲ್ಲಿ ಅವರನ್ನು ಇಟ್ಟು ಐಸ್ ಹಾಕಿ ದೇಹದ ಟೆಂಪರೇಚರ್ ಅನ್ನು ತುಂಬಾ ಕೆಳಗೆ ಮಾಡಿಸುದು, ಮತ್ತೆ ಅತಿ ಗಂಭೀರವಾದ ಒಂದು ಟೈಪ್ ಆಫ್ ಚಿಕಿತ್ಸೆ ಆಗಲಿ ಅಥವಾ ಒಂದು ಕಿರುಕುಳ ಅಂದ್ರೆ ಮತಿ ತಪ್ಪಿಸದೆ ಬುರುಡೆಯಲ್ಲಿ ಒಂದು ಹೋಲ್ ಮಾಡಿ ಒಂದು ತೂತು ಹೊಡೆದು ಜೀವಂತವಾಗಿರುವ ಒಂದು ವ್ಯಕ್ತಿಯನ್ನು, ಯಾಕೆ ಅಂದ್ರೆ ಆ ಒಂದು ಮಿದುಳಿನ ಒಳಗೆ ಒಂದು ಸ್ಕಲ್ ಬುರುಡೆಯ ಒಳಗೆ ಏನೋ ಒಂದು ಕೆಟ್ಟ ಶಕ್ತಿ ಭೂತ ಪ್ರೇತ ಅಡಗಿದೆ, ಅದು ಹೋಗ್ಲಿ ಅಂತ ಒಂದು ತೂತ್ ಹೊಡೆದು ಆ ಒಂದು ಮಟ್ಟಕ್ಕೆ ಇದು ಮಾಡ್ತಿದ್ರು. ಇದು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಬೇರೆ ದೇಶದಲ್ಲಿ ಕೂಡ. ಆದ್ರೆ ಒಂದು ಸತಿ ಒಂದು ಸೈಕ್ಯಾಟ್ರಿ, ಮಾನಸಿಕ ಆರೋಗ್ಯ, ಒಂದು ದೈಹಿಕ ಆರೋಗ್ಯ ಮೆಡಿಕಲ್ ಬ್ರಾಂಚ್ ಆಗಿ ಒಂದು ಒಂದು ಬ್ರಾಂಚ್ ಆಗಿ ಆಯ್ತು. ಅದಾದ್ಮೇಲೆ ಇದು ಕಡಿಮೆ ಆಯ್ತು. ಆದ್ರೆ ಭಾರತದಲ್ಲಿ ಇನ್ನೂ ಕೂಡ ಅದು ಚಾಲನೆಯಲ್ಲಿ ಸ್ವಲ್ಪ ಮಟ್ಟಕ್ಕೆ ಅಲ್ಲಿ ಆಧುನಿಕ ವೈದ್ಯಕೀಯ ಪದ್ಧತಿ ತುಂಬಾ ಜನಪ್ರಿಯ ಆದ ನಂತರ ಈ ರೀತಿಯ ಸ್ವಲ್ಪ ಮೂಢನಂಬಿಕೆಗಳಿಗೆ ಸ್ವಲ್ಪ ಕಡಿಮೆ ಆಗಿದೆ. ಆದ್ರೆ ಕೂಡ ಭಾರತದಲ್ಲಿ ಇದು ಇನ್ನೂ ಚಾಲನೆಯಲ್ಲಿ, ಆದರೆ ಅದು ಇನ್ನೂ ಕೂಡ ಇದೆ. ಈಗ ಮಾನಸಿಕ ಆರೋಗ್ಯದ ವಿಚಾರಕ್ಕೆ ಬರುವಾಗ ಡಾಕ್ಟರೇ, ಅಥವಾ ಮಾನಸಿಕ ಆರೋಗ್ಯದ ಸಮಸ್ಯೆ ವಿಚಾರಕ್ಕೆ ಬರುವಾಗ ಏನೆಲ್ಲ ಮೂಢನಂಬಿಕೆಗಳನ್ನು ಅದಕ್ಕೆ ಜೋಡಿಸಿಕೊಂಡು ಬರ್ತಾರೆ? ನೋಡಿ, ಮೂಢನಂಬಿಕೆಗಳನ್ನು ನಾವೊಂದು ಪಟ್ಟಿ ಮಾಡ್ತಾ ಹೋದ್ರೆ ಒಂದು ದೊಡ್ಡ ಲಿಸ್ಟೇ ಆಗ್ಬಿಡ್ತದೆ. ಬಟ್ ಕೆಲವೊಂದು ಇಂಪಾರ್ಟೆಂಟ್ ನಾವು ಮುಖ್ಯವಾದ ವಿಷಯಗಳಂದ್ರೆ, ಮೊದಲನೇದಾಗಿ ಮಾನಸಿಕ ಅನಾರೋಗ್ಯ ಅಂದ್ರೆ ಅದು ವಂಶ ಪಾರಂಪರಿಕ. ಮನೆಯಲ್ಲಿ ಕುಟುಂಬದಲ್ಲಿ ಒಬ್ಬರಿಗಿದ್ರೆ ಅದು ಎಲ್ಲರಿಗೂ ಬರಬಹುದು, ಅವರ ಮುಂದಿನ ಪೀಳಿಗೆಗೆ ಬರಬಹುದು. ಅದು ತಪ್ಪು. ಹಾಗೇನು ರೂಲ್ಸ್ ಇಲ್ಲ, ಆ ಥರ ಬರಲೇಬೇಕು ಅಂತ ರೂಲ್ಸ್ ಇಲ್ಲ. ಇನ್ನೊಂದು ತಪ್ಪು ಕಲ್ಪನೆ, ಅದು ಅಂಟು ರೋಗ, ಒಬ್ಬರಿಂದ ಒಬ್ಬರಿಗೆ ಹರಡೋದು. ಹಾಗೇನೂ ಅಲ್ಲ ಅದು. ಮೂರನೇದಾಗಿ ಇದು ಪೂರ್ವಜನ್ಮದ ಪಾಪದ ಫಲ. ಹೌದು. ಎಷ್ಟೋ ಮಂದಿ ಹೇಳೋದು ನಾವು ಕೇಳ್ತೇವೆ, ಕರ್ಮದ ಫಲ. ಏನೋ ಪೂರ್ವಜನ್ಮದ ಏನೋ ತಪ್ಪು ಮಾಡಿದ್ದಾವ, ಅದಕ್ಕೆ ಹೀಗೆ ಅನುಭವಿಸ್ತಾ ಇದ್ದಾನೆ. ನೋಡಿ, DVG ಅವರು ಮಂಕುತಿಮ್ಮನ ಕಗ್ಗದಲ್ಲಿ ಹೇಳ್ತಾರೆ, ಹೋಗಿ ಬಂದವರಿಲ್ಲ, ವರದಿ ತಂದವರಿಲ್ಲ. ಸೊ ಬೇರೆ ಲೋಕ ಉಂಟಾ ಇಲ್ವಾ, ಪುನರ್ಜನ್ಮ ಉಂಟಾ ಇಲ್ವಾ ಗೊತ್ತಿಲ್ಲ, ನೋಡಿದವರಿಲ್ಲ. ಮತ್ತೆ ಈ ಒಂದು ದೆವ್ವಭೂತದ ಇದು ಇದೆ ನಂಬಿಕೆ. ಮತ್ತೆ ಪ್ರೇತಾತ್ಮಗಳು. ಈ ಪ್ರೇತಾತ್ಮದ ಬಗ್ಗೆ ನಿಜವಾಗಿಯೂ ಆತ್ಮ ಪ್ರೇತಾತ್ಮ ಆ ತರ ಸುತ್ತಾಡೋದಿದ್ರೆ, ಈಗ ಕಾಡುಗಳ ವೀರಪ್ಪನ್ ಅಷ್ಟು ಒಂದು ಪೊಲೀಸರನ್ನು, ಆನೆಗಳನ್ನು ಒಂದು ಸೌತೆಕಾಯಿ ಹೊಡೆದಾಗೆ ಸಾಯಿಸಿಬಿಟ್ಟ. ಆದ್ರೆ ಕೊನೆಗೆ ಅಷ್ಟು ಒಂದು ಈ ಪೊಲೀಸ್ ಇರ್ಬೋದು, ಇವರದೆಲ್ಲ ಪ್ರೇತಾತ್ಮಗಳು, ಅವನನ್ನು ಸಾಯಿಸ್ಬೋದಿತ್ತಲ್ಲ. ಆದ್ರೆ ಕೊನೆಗೆ ಅವರು ಸತ್ತದ್ದು ಆಧುನಿಕ ಸೈಂಟಿಫಿಕ್ AK-47 ಇಂದ. ಇನ್ನೊಂದು, ಈ ಯೋಧರು ಈ ಬಾರ್ಡರ್ ಅಲ್ಲಿ ತುಂಬಾ ಒಂದು ಸ್ಯಾಕ್ರಿಫೈಸ್ ಇದರಲ್ಲಿ ದೇಶಭಕ್ತಿಯಿಂದ ತೀರ್ಕೊಳ್ತಾರೆ ಕೆಲವರು. ಅವರ ಪ್ರೇತಾತ್ಮ ಬಾರ್ಡರ್ ದಾಟಿ, ಗಡಿ ದಾಟಿ ಹೋಗಿ ಆಪೋಸಿಟ್ ಇವರನ್ನು ಸೋಲಿಸಬಹುದಲ್ವಾ? ನಮ್ಗೆ ಈ ಒಂದು ನ್ಯೂಕ್ಲಿಯರ್ ವೆಪನ್ ಇದೆಲ್ಲ ಯಾಕೆ? ಸೊ ಪ್ರೇತಾತ್ಮ ಅನ್ನೋದಿದ್ರೆ ಅದಕ್ಕೆ ಪಾಸ್ಪೋರ್ಟ್ ವೀಸಾ ಇಲ್ಲದೆ ಅದು ಹೋಗಿ
ಹೊಡೆದಾಕ್ಬೋದಲ್ಲ. ಸೊ ಹಾಗೆ ಯೋಚನೆ ಮಾಡಿ ನಾವು. ಹೌದು, ಖಂಡಿತ ನಾವು ಅದನ್ನು ಪಾಸಿಟಿವ್ ಆದ ಇದರಲ್ಲಿ ಆಲೋಚನೆ ಮಾಡಿ ನಾವು ನೋಡಬೇಕಾಗತ್ತೆ. ಸುಮ್ಮನೆ ಒಂದು ಇಲ್ಯೂಷನ್ ಕಟ್ಟಿಕೊಂಡು. ಕರೆಕ್ಟ್. ಎಸ್ ಡಾಕ್ಟರ್, ನಾವು ಸಣ್ಣದೊಂದು ಬ್ರೇಕ್ ತಗೊಳ್ಳುವ. ವೀಕ್ಷಕರೇ, ನಾವು ಸಣ್ಣದೊಂದು ಬ್ರೇಕ್ ತಗೊಳ್ತು. ಬ್ರೇಕ್ನ ಬಳಿಕ ನಾವು ಈ ಒಂದು ಮಾತುಕತೆಯನ್ನು ಮತ್ತೆ ಮುಂದುವರಿಸ್ತೇವೆ. ಎಸ್ ಆರೋಗ್ಯ ಕಿರಣ ಮಾತುಕತೆಗೆ ಮತ್ತೆ ಸ್ವಾಗತ. ಇದು ಮಂಗಳೂರಿನ ಪಾದಮುಲ್ಲಸ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯ ಕಿರಣ ಮಾತುಕತೆ. ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ರಾಹುಲ್ ರಾವ್ ಅವರು ಮಾತಾಡ್ತಾ ಇದ್ದಾರೆ. ನಾವು ಮೂಢನಂಬಿಕೆಗಳು ಹಾಗೂ ಮಾನಸಿಕ ಆರೋಗ್ಯ ಈ ವಿಚಾರವಾಗಿ ಮಾತಾಡ್ತಾ ಇದ್ದೇವೆ. ಎಸ್ ಡಾಕ್ಟ್ರೆ, ಈಗ ಆರಂಭದಲ್ಲಿ ನಾವು ಹೇಳಿದ್ರೆ ನೀವು ಜನ ಯಾವ ರೀತಿ ಏನು ಈ ಒಂದು ಮೂಢನಂಬಿಕೆಗೆ ಏನು ಸಿಕ್ಕಿ ಹಾಕಿಕೊಳ್ತಾರೆ ಮತ್ತು ಏನು ಬಲಿ ಆಗ್ತಾರೆ ಅಂತ. ಎಸ್, ಸಾಮಾನ್ಯವಾಗಿ ಯಾವ ರೀತಿ ಮೋಸ ಹೋಗ್ತಾರೆ ಅಂತ. ಈಗ ನೀವು ತುಂಬ ಜನರನ್ನು ನೋಡಿರ್ತೀರಿ. ಎಸ್, ಈಗ ಏನಾಗ್ತದೆ ಅಂದರೆ ಯಾಕೆ ಈ ರೀತಿಯಾದ ಮೂಢನಂಬಿಕೆಗೆ ಒಂದು ಬಲಿ ಆಗ್ತಾರೆ ಅಂದರೆ, ದೈಹಿಕ ಸಮಸ್ಯೆಗಳಾದರೆ ಅದೊಂದು ಜ್ವರ ಇರ್ಬೋದು. ಜ್ವರ ಇದ್ದರೆ ಒಂದು ಸ್ವಲ್ಪ ಬಿಸಿ ಇದೆ, ಟೆಂಪ್ರೇಚರಲ್ಲಿ 101, 102 ಇದೆ. ಅಥವಾ ಒಂದು ಮೂಳೆ ಫ್ರಾಕ್ಚರ್ ಆದ್ರೆ ಸ್ವಲ್ಪ ಸ್ವೆಲ್ಲಿಂಗ್ ಇರ್ತದೆ, ಎಕ್ಸ್ರೇ ಅಲ್ಲಿ ಗೊತ್ತಾಗ್ತದೆ, ಕಾಣಿಸುತ್ತೆ. ಮಾನಸಿಕ ರೋಗಗಳು ಕಾಣುವುದಿಲ್ಲ. ಅದು ಎಲ್ಲಿ ಮನಸ್ಸು ಅಂದ್ರೆ ಏನು, ಹಿಡಿಲಿಕ್ಕಾಗಲ್ಲ, ಮನಸ್ಸನ್ನು ಕೈಯಲ್ಲಿ ಹಿಡಿಲಿಕ್ಕೆ ಆಗೋದಿಲ್ಲ, ಚಂಚಲ ಅಂತ ಹೇಳ್ತೇವೆ. ಮಿದುಳು ಮನಸ್ಸಿನ ಕೇಂದ್ರ ಬಿಂದು. ಸೊ ಇದರಲ್ಲಿ ಏನಾಗ್ತದೆ, ಕಣ್ಣಿಗೆ ಕಾಣದಿರುವಾಗ ಅವರಿಗೊಂದು ಉತ್ತರ ಬೇಕಲ್ವಾ. ತೊಂದರೆಗಳುಂಟು, ಸುತ್ತಮುತ್ತ ಈ ತರ ಆಗ್ತಾ ಉಂಟು, ನಮ್ಮ ಮನೆಯವರಿಗೆ ಈ ತರ ಆಗ್ತಾ ಉಂಟು, ಆದ್ರೆ ಉತ್ತರ ಸಿಗ್ತಾ ಇಲ್ಲ. ಸೊ ಅದು ಒಂದು ಡೈರೆಕ್ಟ್ ಆಗಿ ಗೊತ್ತಾಗದೇ ಇರುವ ಕಾರಣ ವಿವಿಧ ರೀತಿಯ ಬೇರೆ ಒಂದು ತಾಂತ್ರಿಕರಿರ್ಬೋದು, ಮಾಂತ್ರಿಕರಿರ್ಬೋದು, ಅಥವಾ ಬೇರೆ ರೀತಿಯ ನಾವು ಈಗಾಗಲೇ ಡಿಸ್ಕಸ್ ಮಾಡಿದಾಗೆ ತಾಂತ್ರಿಕರು ಮಾಂತ್ರಿಕರು ಬಹುಶಃ ಅದು ಒಂದೇ ಧರ್ಮ ಒಂದೇ ಪಂಥಕ್ಕೆ ಅಲ್ಲ, ಖಂಡಿತವಾಗ್ಲೂ ಅಲ್ಲ. ಅದು ಎಲ್ಲಾ ಧರ್ಮದಲ್ಲಿ ಉಂಟು, ಎಲ್ಲಾ ಇದರಲ್ಲಿ ಉಂಟು, ಜನರಲ್ ಆಗಿ ನಾವು ಹೇಳುದಿದ್ರೆ. ಸೊ ಯಾಕೆ ಈ ರೀತಿ ಒಂದು ಹೋಗ್ತಾರೆ ಅಂದ್ರೆ, ಒಂದು ಮೊದಲನೇದಾಗಿ ಅವರದು ವೇಷಭೂಷಣ, ಒಂದು ಅವರು ಕುತ್ಕೊಳ್ಳುವ ಒಂದು ಶೈಲಿ, ನಡೆನುಡಿ ತುಂಬಾ ನಾಟಕೀಯ, ಡ್ರಾಮಟೈಸೇಷನ್, ಆತರ ಒಂದು ಉಚ್ಚ ಸ್ಥಾನದಲ್ಲಿ ಕುತ್ಕೊಂಡು ಕೆಳಗಡೆ ಶಿಷ್ಯರೆಲ್ಲ ಕೂರಿಸಿಕೊಂಡು ಒಂದು ಹೆದರಿಸುವ ಸ್ವಭಾವ. ಹೀಗೆ ಮಾಡ್ಲಿಲ್ಲ ಆದ್ರೆ ಹೀಗೆ ಆಗ್ತದೆ, ಆತರ ಒಂದು ಹೇಳುವ ಸ್ವಭಾವಗಳು ಇದೆಲ್ಲ ಆಗಿ, ಮತ್ತೆ ಕೈಚಳಕ, ಟ್ರಿಕ್ಸ್ ಮಾಡಿ ಜನರನ್ನು ಇದು ಮಾಡ್ತಾರೆ. ಇದು ಡಾಕ್ಟರ್, ಸಾಮಾನ್ಯವಾಗಿ ಯಾವ ರೀತಿಯ ಮನೋರೋಗದಲ್ಲಿ ಮೂಢನಂಬಿಕೆಗಳು ಸ್ವಲ್ಪ ಹೆಚ್ಚು ಜಾಸ್ತಿ? ಈಗ ಅಂತರ್ದೃಷ್ಟಿ ಅಂತ ಕರಿತೇವೆ ಸೈಕ್ಯಾಟ್ರಿ, ನಮ್ಮ ಇದರಲ್ಲಿ ವೈದ್ಯಕೀಯ ಇದರಲ್ಲಿ ಇನ್ಸೈಟ್ ಅಂತ. ಕೆಲವೊಂದು ಕಾಯಿಲೆಗಳು ಮಾನಸಿಕ ಅನಾರೋಗ್ಯದಲ್ಲಿ ಇನ್ಸೈಟ್ ಇರುವುದಿಲ್ಲ. ಸೊ ಉದಾಹರಣೆಗಾಗಿ ಸ್ಕಿಜೋಫ್ರೇನಿಯಾ ಅಂತ, ಇಚ್ಛಿತ್ತ ವಿಕಲತೆ. ಸೊ ಇಚ್ಛಿತ್ತ ವಿಕಲತೆಯಲ್ಲಿ ಯೂಶುವಲ್ ಆಗಿ 15ರಿಂದ 20 ವಯಸ್ಕರಲ್ಲಿ ಸ್ಟಾರ್ಟ್ ಆಗುವಂತ ಒಂದು ಕಾಯಿಲೆ. ತನ್ನಷ್ಟಕ್ಕೆ ತಾನು ಅಂತ ನಗಾಡೋದು, ಅಥವಾ ಹೀಗೆ ಆಕ್ಷನ್ ಮಾಡಿ ಮಾತಾಡ್ಕೊಳ್ಳೋದು, ಒಂದು ಪರ್ಸನಲ್ ಹೈಜೀನ್, ಸ್ನಾನ, ಊಟ, ಒಂದು ತಲೆ ಬಾಚ್ಕೊಳ್ಳೋದು ಇದಿರುವುದಿಲ್ಲ. ಮತ್ತೆ ಅಶರೀರವಾಣಿ, ಹ್ಯಾಲುಸಿನೇಷನ್, ಕಣ್ಣಿಗೆ ಕಾಣದ್ದು, ಕಿವಿಗೆ ಕೇಳದ್ದು, ಅವರಿಗೆ ಕಂಡ ಹಾಗೆ ಕೇಳಿಸುವ ಹಾಗೆ, ಆಚೆ ನೋಡಿದ್ರೆ ಯಾರಿಲ್ಲ. ಸೊ ಇದರಲ್ಲಿ ಸುತ್ತಮುತ್ತ ನೋಡುವವರಿಗೆ ಇದೇನೋ ಒಂದು ಇವನಿಗೆ ದೆವ್ವ ಮೆಟ್ಕೊಂಡಿದೆ, ಒಂದು ಭೂತ ಉಂಟು ಇಲ್ಲಿ, ಆ ರೀತಿ. ಇನ್ನೊಂದು ವಿಭಾಗದಲ್ಲಿ ಇನ್ನೊಂದು ಟೈಪ್ ಆಫ್ ಕಂಡೀಷನ್ ಅಂದ್ರೆ ಬೈಪೋಲಾರ್ ಅಫೆಕ್ಟಿವ್ ಡಿಸಾರ್ಡರ್ ಅಂತ, ದ್ವಿಧ್ರುವ ಮನೋಭಾವ. ಅದರಲ್ಲಿ ಒಂದು ರೀತಿಯಲ್ಲಿ ಅತ್ಯಂತ ಖಿನ್ನತೆ, ಯಾರು ಬೇಡ, ಯಾರ ಹತ್ರ ಮಾತಾಡೋದು ಬೇಡ, ನನಗೆ ಕೆಲಸದಲ್ಲಿ ಆಸಕ್ತಿ ಇಲ್ಲ, ಗಮನ ಇಲ್ಲ, ಸೂಸೈಡ್ ಕೂಡ ಒಂದೊಂದ್ಸತಿ ಟೆಂಡೆನ್ಸಿ ಇರುತ್ತೆ. ತುಂಬಾ ಸಿವಿಯರ್ ಆದ್ರೆ, ತೀವ್ರವಾದ್ರೆ ಸೂಸೈಡ್ ಇರ್ತದೆ. ಇನ್ನೊಂದು ಪೋಲಲ್ಲಿ ಬೈಪೋಲಾರ್ ಅಂತ ಹೇಳಿದಲ್ವಾ, ಇನ್ನೊಂದು ಪೋಲಲ್ಲಿ ಮೇನಿಯಾ ಅಂತ, ಯಾರು ಒಂದು ನನ್ನನ್ನು ಯಾರೂ ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ, ನಾನೇ ರಾಜ, ನನ್ನ ಹತ್ರ ಹಣ ಉಂಟು, ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ, ಆ ರೀತಿ. ಮೂರನೇ ಟೈಪ್ ಅಂದ್ರೆ ಅದರಲ್ಲಿ ಡಿಸೋಸಿಯೇಷನ್ ಅಂತ ಕರಿತೇವೆ. ಡಿಸೋಸಿಯೇಷನ್ ಅಂದ್ರೆ ಜಾಗೃತ ಮನಸ್ಸು, ಕಾನ್ಶಿಯಸ್, ಮತ್ತೆ ಸುಪ್ತ ಮನಸ್ಸು, ಸಬ್ ಕಾನ್ಶಿಯಸ್. ಸೊ ಕೆಲವೊಂದು ವ್ಯಕ್ತಿತ್ವ, ಪರ್ಸನಾಲಿಟೀಸ್ ಅಲ್ಲಿ ಒಂದು ಸಂಕಷ್ಟ ಬಂದಾಗ ಅದನ್ನು ಎದುರಿಸುವ ಸಾಮರ್ಥ್ಯ, ಧೈರ್ಯ ಇಲ್ಲದಿರುವಾಗ, ಸುಪ್ತ ಮನಸ್ಸಲ್ಲಿ ಅಡಗಿರುವ ಕೆಲವೊಂದು ತೊಂದರೆಗಳು, ನೋವುಗಳು ಯಾವಾಗ ಬಾಯಿಂದ, ಮಾತಿನಿಂದ ಹೊರಗೆ ಬರಲ್ವೋ, ಅದು ದೈಹಿಕವಾಗಿ ತೋರಿಸಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಮೂರ್ಛೆ ಹೋಗೋದು, ಅಥವಾ ಒಂದು ಫಿಟ್ಸ್ ಬಂದ ಹಾಗೆ, ಫಿಟ್ಸ್ ಅಲ್ಲ, ನರರೋಗ ಕಾಯಿಲೆ ಅಲ್ಲ, ಫಿಟ್ಸ್ ಬಂದ ಹಾಗೆ ಆತರ ಆಗೋದು, ನಾವು ಅದನ್ನು ಮೈ ಮೇಲೆ ಬರುವುದು ಅಂತ ಹೇಳ್ತೇವೆ, ಆ ರೀತಿ. ಮತ್ತೆ ಇನ್ನೊಂದು ಕೊನೆಯದಾಗಿ ಪೊಸೆಷನ್ ಅಂತ, ಇದು ಮೈ ಮೇಲೆ ದೇವರು ದೆವ್ವ ಬರೋದು, ಅಥವಾ ಸೊಸೆಗೆ ಇನ್ನೊಂದು ಯಾರೋ ಅವರ ಅಜ್ಜನ ಪಿಜ್ಜ ಬಂದಾಗೆ ಒಂದು ಮಾತು ಚೇಂಜ್ ಆಗೋದು, ವರ್ತನೆ ಚೇಂಜ್ ಆಗೋದು, ಈ ರೀತಿಯಾದ ಕಾಯಿಲೆಗಳು. ಎಸ್ ಡಾಕ್ಟರ್, ಹೀಗೆ ಸಾಮಾನ್ಯ ಆಗಿದ್ರೆ ಮಾನಸಿಕ ಈ ರೀತಿಯ ಆರೋಗ್ಯ ಅಥವಾ ಸಮಸ್ಯೆಗಳಿಗೆ ಕಾರಣ ಏನಂತ, ನಿಜವಾದ ಕಾರಣಗಳು ಏನು?
ಸೊ ಮೊದಲನೇದಾಗಿ ನಾನು ಹೇಳಿದೆ ಮನಸ್ಸಿಗೆ ಮಿದುಳೇ ಕೇಂದ್ರ ಬಿಂದು ಅಂತ. ಸೊ ಮಿದುಳಿನಲ್ಲಿ ಕೆಲವೊಂದು ನರವಾಹಕ ನ್ಯೂರೋ ಟ್ರಾನ್ಸ್ಮಿಟರ್ ಇರ್ತವೆ. ಅದು ಸೆರೋಟೋನಿನ್, ಡೋಪಮಿನ್, ನಾರೆಪಿನೆಫ್ರಿನ್ ಅಂತ ಒಂದು ರಾಸಾಯನಿಕ ಅಂಶಗಳು. ಅದರ ಏರ್ಪೇರು ಆದಾಗ, ಏರಿಳಿತಗಳಾದಾಗ ಈ ತರ ಕಾಯಿಲೆಗಳು ಕಂಡು ಬರ್ತವೆ. ಸೊ ಅದರ ಜೊತೆಗೆ ಈ ಎನ್ವಿರಾನ್ಮೆಂಟ್ ಅಂದ್ರೆ ಸುತ್ತಮುತ್ತಲಿನ ಪರಿಸರಗಳು, ಪರಿಸರ ಹಾಗೂ ಹದಿಹರೆಯದ ವಯಸ್ಸಿನಲ್ಲಿ ಯಾವ ರೀತಿಯಲ್ಲಿ ಅಬ್ರಿಂಗಿಂಗ್ ಅಂತ ಹೇಳ್ತೇವೆ, ಒಂದು ಬೆಳೆದ ರೀತಿ, ಬೆಳವಣಿಗೆ, ಮಕ್ಕಳು ಬೆಳೆದ ಪರಿಸರ, ವಾತಾವರಣಗಳು, ಮತ್ತೆ ಈ ಸಂಕಷ್ಟ, ಸ್ಟ್ರೆಸ್, ಟೆನ್ಷನ್ ಬಂದಾಗ ಯಾವ ರೀತಿ ಕೋಪಿಂಗ್ ಮೆಕ್ಯಾನಿಸಮ್ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ಇರ್ತದೆ. ಸೊ ಅದು ಒಂದು ರೀತಿಯ ತಪ್ಪು ರೀತಿಯ ಕೋಪಿಂಗ್ ಮೆಕ್ಯಾನಿಸಮ್ ಇದ್ರೆ ಈ ತರ ಮಾನಸಿಕ ಅನಾರೋಗ್ಯಗಳು ಜಾಸ್ತಿ. ಈಗ ಸಾಮಾನ್ಯವಾಗಿ ಈಗ ನಾವು ಮೂಢನಂಬಿಕೆಗಳ ವಿಚಾರಕ್ಕೆ ಬರುವಾಗನೇ ಮನೋರೋಗಕ್ಕೆ ಮದ್ದಿಲ್ಲ ಅಂತ ಹೇಳಿಕೊಳ್ಳುವಂಥದ್ದು. ಹೌದು ಹೌದು, ಅದು ನೋಡಿ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂತ ಒಂದು ಮಾತಿದೆ. ಆದರೆ ಈ ಗಾದೆ ಸುಳ್ಳಾಗ್ತದೆ. ಯಾಕೆಂದ್ರೆ ಮನೋರೋಗಕ್ಕೆ ಮದ್ದಿಲ್ಲ ಅನ್ನೋದು ದೊಡ್ಡ ಒಂದು ತಪ್ಪು ಕಲ್ಪನೆ. ಅದಕ್ಕೆ ಖಂಡಿತವಾಗ್ಲೂ ಮದ್ದಿದೆ. ನಮ್ಮ ಇದರಲ್ಲಿ ಈಗ ರಿಸ್ಪೆರಿಡೋನ್ ಅಂತ ಕೆಲವು ಮಾತ್ರೆಗಳಿವೆ, ಮತ್ತೆ ಕ್ಯೂಟಿಪಿನ್ ಅನ್ನೋದು, SSRIಗಳು, ಕ್ಲೋಸಪಿನ್ ಅಂತ ಒಂದು ಮಾಲಿಕ್ಯೂಲ್ ಇದೆ, ಮತ್ತೆ ಈ ECT ಇನ್ನೊಂದು ಜಸ್ಟ್ ಹೇಳ್ಬೇಕಂದ್ರೆ ಎಲೆಕ್ಟ್ರೋಕನ್ವಲ್ಸಿವ್ ಥೆರಪಿ ಅಂತ. ಈ ಚಿತ್ರಗಳಲ್ಲೆಲ್ಲ ತೋರಿಸುವ ಪ್ರಕಾರ ಅದೊಂದು ಶಾಕ್ ಇಟ್ಟು ಜೀವಂತವಾಗಿ ಒಂದು ಶಾಕ್ ಕೊಟ್ಟಾಗೆ ಆ ರೀತಿಯಾದ ಒಂದು ECT ಅಲ್ಲ ಅದು ನಾವು ಮಾಡೋದು. ಅದನ್ನ ಮತಿ ತಪ್ಪಿಸಿ ಅದು ಏನೂ ಒಂದು ರೀತಿಯಾದ ತೊಂದರೆ ಆಗದಾಗೆ ಶಾರ್ಟ್ ಒಂದು ಚಿಕ್ಕ ಪ್ರಮಾಣದ ಶಾಕ್ ಕೊಟ್ಟು ಕೆಲವೊಮ್ಮೆ ಅದು ಮೇಣ ಕರಗಿದಂತೆ ಒಂದು ಡಿಪ್ರೆಷನ್, ಖಿನ್ನತೆ ಕರಗಿ ಬಿಡ್ತದೆ. ಸೊ ಅದಕ್ಕೆ ಚಿಕಿತ್ಸೆ ಖಂಡಿತವಾಗ್ಲೂ ಇದೆ. ಕೆಲವರು ಮ್ಯಾಜಿಕಲಿ ಇಂಪ್ರೂವ್ ಆಗ್ತಾರೆ. ಅಂದರೆ ಸಂಪೂರ್ಣವಾಗಿ ಇಂಪ್ರೂವ್ ಆಗಲಿಕ್ಕೆ ಎಲ್ಲ ಸಾಧ್ಯತೆ ಇರುವಂಥದ್ದೇ. ಎಸ್, ಈಗ ಮಾನಸಿಕ ರೋಗಿಗಳಲ್ಲಿ ಅವರು ವೈದ್ಯರಿಗಿಂತ ಜಾಸ್ತಿಯಾಗಿ ಮೂಢನಂಬಿಕೆಗೇನೆ ಅಂಟಿಕೊಂಡ್ರೆ ಅಥವಾ ತಾಂತ್ರಿಕ ಮಾಂತ್ರಿಕರನ್ನೇ ನಂಬಿಕೊಂಡ್ರೆ ಏನಾಗುತ್ತೆ? ಸೊ ದಿನಚರಿಯಲ್ಲಿ ಈಗ ನೋಡಿ, ಮಾನಸಿಕ ಸ್ವಸ್ಥತೆ ಅಂದ್ರೆ ಇದುವರೆಗೆ ನಾವು ಅಸ್ವಸ್ಥತೆ ಬಗ್ಗೆ ಮಾತಾಡಿದ್ವಿ. ಮೆಂಟಲ್ ಹೆಲ್ತ್, ನಾರ್ಮಲ್ ಮೆಂಟಲ್ ಹೆಲ್ತ್ ಅಲ್ಲಿ ಸೊ 2 ಹೊತ್ತು ಊಟ, 1 ಹೊತ್ತಿನ ನಿದ್ದೆ, ಒಂದು ಸ್ವಲ್ಪ ವ್ಯಾಯಾಮ, ಮಾತಾಡೋದು ಅದಲ್ಲ. ಸಂಕಷ್ಟಗಳು ಬಂದಾಗ ಅದನ್ನು ಎದುರಿಸುವ ಸಾಮರ್ಥ್ಯ. ಈಗ COVID-19 ಬಂತು, ಎಷ್ಟು ಜನರು ಅದನ್ನು ಕೋಪ್ ಮಾಡಿಕೊಂಡು ನಾನು ಎದುರಿಸ್ತೇನೆ, ನಾನು ಏನಾದ್ರೂ ಒಂದು ಮಾಡ್ತೇನೆ, ಒಂದು ರೀತಿಯಾದ ದೃಢ ಮನಸ್ಸಿನಿಂದ ಕಷ್ಟಪಟ್ಟು, ಅದು ಆಕ್ಚುಯಲ್ ಮೆಂಟಲ್ ಹೆಲ್ತ್. ಏನಾಗ್ತದೆ ಅಂದ್ರೆ ಕೆಲವೊಂದು ಮೂಢನಂಬಿಕೆಯಲ್ಲಿ ಕೆಲವೊಂದು ದಿನ ಅಥವಾ ದಿನಾಂಕ, ಈ ಒಂದು ಶುಕ್ರವಾರ ಬಂದ್ರೆ, ಗುರುವಾರ ಬಂದ್ರೆ ನಾನು ಈ ಕೆಲಸ ಸ್ಟಾರ್ಟ್ ಮಾಡೋದಿಲ್ಲ, ಅಮಾವಾಸ್ಯೆ ಬಂದ್ರೆ ಮಾಡಲ್ಲ, 13 ನಂಬರ್ ಇದ್ರೆ ನಾನು ಮಾಡೋದಿಲ್ಲ, 13ನೇ ಫ್ಲೋರ್ ಅಲ್ಲಿ ನನಗೆ ಮನೆ ಬೇಡ, ಅಥವಾ ಕೆಲವೊಂದು ವಾಸ್ತುವಿನ ಇದರಲ್ಲಿ ಇಡೀ ಮನೆಯೇ ಡೆಮಾಲಿಷ್ ಮಾಡಿ ಪುನಃ ಕಟ್ಟಿ ತುಂಬಾ ಹಣ, ಸಮಯ ಎಲ್ಲ ಒಂದು ರೀತಿಯಲ್ಲಿ ಅವರು ಅಡ್ಡಿ ಮಾಡ್ಕೊಳ್ತಾರೆ. ಇಡೀ ಅವರ ಒಂದು ವ್ಯಕ್ತಿತ್ವ ವಿಕಸನಕ್ಕೆ ಅಡ್ಡಿ ಆಗ್ತದೆ. ಸಂಶಯದ ಹುತ್ತದಂತೆ ಆಗಿಬಿಡ್ತದೆ. ಸೊ ಅದು ಒಂದು ಆ ರೀತಿಯಾಗಿ ಒಬ್ಬ ವ್ಯಕ್ತಿಯ ಬೆಳವಣಿಗೆಗೆ ಖಂಡಿತವಾಗ್ಲೂ ಅಡ್ಡಿ ಆಗ್ತದೆ. ಮತ್ತೆ ಒಟ್ಟು ಬಹುಶಃ ಅವರ ಮನೆಯ ವಾತಾವರಣ ಕೂಡ ಟೋಟಲ್ ಒಂದು ಮನೆಯಲ್ಲಿದ್ದವರಿಗೆ ಕೂಡ ಖಂಡಿತ ಹೌದು ಒಂದು ನೆಮ್ಮದಿ ವಾತಾವರಣ ಅಂತ ಇರುವುದಿಲ್ಲ. ಎಸ್ ಡಾಕ್ಟರ್, ಈಗ ಒಟ್ಟು ಈಗ ಇದಕ್ಕೆಲ್ಲ ಪರಿಹಾರ ಅಂತ ನೀವು ಏನು ಸೂಚಿಸ್ತೀರಿ? ಇಂಥ ಒಂದು ಸಂದಿಗ್ಧತೆ, ಇಂಥ ಒಂದು ಗೊಂದಲ, ಇಂಥ ಒಂದು ಮೂಢನಂಬಿಕೆಗಳು. ಕರೆಕ್ಟ್. ನೋಡಿ, ವಯಸ್ಕರಿಗೆ ನಾವು ಜಾಸ್ತಿ ಬೋಧನೆ ಇದು ಮಾಡಿ ಪ್ರೀಚ್ ಮಾಡಿ ಅದು ಅಷ್ಟು ಹೆಲ್ಪ್ ಆಗಲ್ಲ. ಯಾಕೆಂದ್ರೆ ಆಲ್ರೆಡಿ ಒಂದು ಮನೋಭಾವ ಆಗಿರುತ್ತೆ, ಚಿಕ್ಕ ವಯಸ್ಸಿಂದ ಒಂದು ಕೆಲವೊಂದು ಕಾನ್ಸೆಪ್ಟ್ಸ್ ಬಂದಿರ್ತದೆ, ಬೆಳೆದಿರ್ತಾರೆ. ಅದರಿಂದ ಶಾಲಾ ಮಕ್ಕಳಲ್ಲಿ ಈ ಒಂದು ಮನಸ್ಸಿನ ಬಗ್ಗೆ, ಮನಸ್ಸಂದ್ರೆ ಏನು, ಮಾನಸಿಕ ಅನಾರೋಗ್ಯ ಅಂದ್ರೆ ಏನು, ಕಷ್ಟಗಳು ಬಂದಾಗ ಹೇಗೆ ಎದುರಿಸಬೇಕು, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇದನ್ನು ನಾವು ಹೌದು ಶಾಲೆ ಇದರಿಂದ ಶಾಲೆಗಳಿಂದನೇ ಇದನ್ನು ಹೇಳ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಬೇಕು. ಇನ್ನೊಂದು 3 ರೀತಿಯ, ಬ್ರಾಡ್ಲಿ ಹೇಳುದಾದ್ರೆ 3 ರೀತಿಯ ಸಂಕಷ್ಟಗಳು ಬರ್ಬೋದು. ಒಂದು, ಕಷ್ಟಗಳು ತನ್ನಷ್ಟಕ್ಕೆ ಸರಿಯಾಗುವಂಥದ್ದು. ಈಗ ಕಾಮನ್ ಕೋಲ್ಡ್, ಶೀತ ಜ್ವರ, 7 ದಿನ ನೀವು ಮಾತ್ರೆ ತಗೊಂಡ್ರು ಸರಿ ಆಗ್ತದೆ, 1 ವಾರ ನೀವು ಏನು ಮಾಡದಿದ್ರು ಸರಿ ಆಗ್ತದೆ. 2 ತನ್ನಷ್ಟಕ್ಕೆ ಇದಾಗುವಂಥದ್ದು. ಸೆಕೆಂಡ್ ಟೈಪ್, ತನ್ನಷ್ಟಕ್ಕೆ ಸರಿಯಾಗಲ್ಲ. ಈಗ ಒಂದು ಮೂಳೆ ಮುರಿದ್ರೆ ಅಥವಾ ಒಂದು ತುಂಬಾ ನಮಗೆ ಒಂದು ಮನೆ ಕಟ್ತಾ ಇದ್ದೇವೆ, ಹಣ ಇಲ್ಲ, ಒಂದು ಲೋನ್ ತೆಗೆಯೋದು, ಸಹಾಯ ತಗೊಳ್ಬೇಕು ಅವಾಗ ಅಲ್ವಾ, ಒಂದು ಆರ್ಥೋಪೆಡಿಕ್ ಡಾಕ್ಟರ್ ಹತ್ರ ಹೋಗೋದು ಅಥವಾ ಲೋನ್ ತೆಗೆಯೋದು. 3ನೇ ಟೈಪಿನ ತೊಂದರೆ, ಅದು ಸರಿಯಾಗದ್ದು. ಅಂದ್ರೆ ಕ್ಯಾನ್ಸರ್ ಇರ್ಬೋದು, ಅಥವಾ ಒಂದು ಆಕ್ಸಿಡೆಂಟ್ ಅಲ್ಲಿ ಒಂದು ಕಾಲು ಆಂಪ್ಯುಟೇಟ್ ಮಾಡಬೇಕಾಯ್ತು. ಇದರಲ್ಲಿ ನಿಮ್ಮ ತೊಂದರೆಗಳು ಯಾವ ವಿಭಾಗಕ್ಕೆ ಬರ್ತದೆ ಅಂತ ನೀವು ಗುರುತಿಸ್ಕೊಳ್ಬೇಕು. ಗುರುತಿಸ್ಕೊಂಡು ಅದಕ್ಕೆ ಸರಿಯಾದ ರೀತಿಯಲ್ಲಿ ಪರಿಹಾರ ತಗೊಳ್ಬೇಕು. ಅದರ ಹೊರತಾಗಿ ಈ ಒಂದು ಮೂಢನಂಬಿಕೆಗಳ ಜಾಲದಲ್ಲಿ ಸಿಲುಕಿಗೆ ಹಾಕಿಕೊಂಡು
ಮಾನಸಿಕ ಅನಾರೋಗ್ಯದಿಂದ ಬಳಲಿಕೊಂಡು ಹೌದು. ಕೇವಲ ಮಾನಸಿಕ ತೊಂದರೆ ಜೊತೆಗೆ ದೈಹಿಕವಾಗಿ ಹಾಗೂ ಒಂದೊಂದು ಸರ್ತಿ ಹಣಕಾಸಿನ ಇದರಲ್ಲಿ ಕೂಡ ಹೆಚ್ಚು ಲಕ್ಷಗಟ್ಟಲೆ ಖರ್ಚು ಮಾಡ್ತಾರೆ. ಲೈಂಗಿಕ ಶೋಷಣೆಯೂ ಕೂಡ ಆಗಿದೆ. ಸೊ ನನ್ನ ಒಂದು ಸಂದೇಶ ಏನಂದ್ರೆ ಈ ಒಂದು ಪ್ರೋಗ್ರಾಮಿನ ಮೂಲಕ ಏನೇ ಒಂದು ರೀತಿಯಾದ ಮಾನಸಿಕ ಅಸ್ವಸ್ಥತೆ ಇದ್ರೆ ಅಥವಾ ಡೌಟ್ ಕೂಡ ಇದ್ರೆ, ಸಂಶಯ ಇದ್ರೆ, ಮನೋರೋಗ ತಜ್ಞರ ಹತ್ರ ಬನ್ನಿ, ನಾವು ನೋಡಿ ಹೇಳ್ತೇವೆ ಅದಕ್ಕೆ ನಿಮ್ಗೆ ಏನಾದ್ರು ಚಿಕಿತ್ಸೆ ಅಗತ್ಯ ಉಂಟಾ, ಇಲ್ಲ ಬರೀ ಕೌನ್ಸಿಲಿಂಗ್ ಥೆರಪಿ ಸಾಕಾಗ್ತದಾ, ಅದಕ್ಕೆ ಬೇಕಾದ ಸಹಾಯ ನಾವು ಮಾಡಿ. ಎಷ್ಟೋ ಸಂದರ್ಭದಲ್ಲಿ ಕೌನ್ಸಿಲಿಂಗ್ ಅಲ್ಲೇ ಒಂದಷ್ಟು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಖಂಡಿತ ಸರ್, ಖಂಡಿತ. ಕೆಲವೊಂದು ಸೆಷನ್ಸ್ಗಳಲ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗ್ತಾರೆ. ಯಾಕಂತ ಹೇಳಿದ್ರೆ ಮನೆ ಮಂದಿಗೆ ಅಷ್ಟು ಕನ್ವಿನ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಕರೆಕ್ಟ್. ಇನ್ನೊಂದು ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ, ಸ್ಟಿಗ್ಮಾ ಅನ್ನೋದು. ಅದೊಂದು ದಯವಿಟ್ಟು ಅದನ್ನು ಈ ಒಂದು ವೇದಿಕೆಯಲ್ಲಿ ನಾನು ಹೇಳ್ತೇನೆ, ಸ್ಟಿಗ್ಮಾ ಅನ್ನೋದನ್ನು ಹೊಡೆದಾಕ್ಬೇಕು ನೀವು. ಆ ಒಂದು ಇನ್ನು ಮಾನಸಿಕ ಅನಾರೋಗ್ಯದಿಂದ ಇದು ಬಳಲಿದ್ರೆ ಯಾರಿಗೂ ಮುಖ ತೋರಿಸ್ಲಿಕ್ಕೆ ಆಗಲ್ಲ, ಅವಮಾನ. ದಯವಿಟ್ಟು ಆ ಮನೋಭಾವವನ್ನು ಬಿಟ್ಟು ಬಿಡಿ ಇವತ್ತಾದ್ರೂ. ಹೌದು. ಯಾಕಂದ್ರೆ ಬೇರೆ ಬೇರೆ ಕಾರಣದಿಂದಾಗಿ ಖಿನ್ನತೆಗಳು, ಒತ್ತಡಗಳು ಇವೆಲ್ಲ ಸಹಜ ಇವತ್ತಿನ ಆಧುನಿಕ ಬದುಕಿನ, ವೇಗದ ಬದುಕಿನ ಸಂದರ್ಭದಲ್ಲಿ. ಮತ್ತೆ ಕಷ್ಟ ಕಾರ್ಪಣ್ಯಗಳೆಲ್ಲ ಬೇರೆ ಬೇರೆ ಕಾರಣದಿಂದಾಗಿ ಎಲ್ಲರಿಗೂ ಬರ್ತದೆ. ಎಲ್ಲರಿಗೂ ಬರ್ತದೆ. ಸೊ ಅದೆಲ್ಲಕ್ಕೂ ಅದು ಇಂದಿನ ಜನ್ಮದ ಪಾಪದ ಫಲ, ಕರ್ಮದ ಫಲ ಅಂತೆಲ್ಲ ತಿಳಿಯುವುದರ ಬದಲು ಅದನ್ನು ಸೈಂಟಿಫಿಕಲ್ ಟೆಂಪರ್ ಅಂತ ನಾವು ಹೇಳ್ತೇವೆ. ಆ ಮೂಲಕ ಅದನ್ನು ಅನಾಲಿಸ್ ಮಾಡಿ ಸೂಕ್ತವಾಗಿ ಸೂಕ್ತ ವೈದ್ಯರನ್ನು ಭೇಟಿ ಮಾಡೋದು ತುಂಬ ಅಗತ್ಯ. ನಿಜ ಸರ್. ಎಸ್, ನಾನು ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡ್ತಾ ಇದ್ದೇನೆ. ಸಮಾಪನ ಮಾಡೋ ಸಂದರ್ಭದಲ್ಲಿ ಡಾಕ್ಟರ್ ರಾಹುಲ್ ಎಂ ರಾವ್ ಅವರಿಗೆ ಮತ್ತೊಮ್ಮೆ ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಪೂರ್ವಕವಾದಂಥ ಧನ್ಯವಾದ ಡಾಕ್ಟರ್. ಧನ್ಯವಾದಗಳು ಸರ್. ಎಸ್, ಆರೋಗ್ಯ ಕಿರಣ ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಇದು ಪಾದಮುಲ್ಲಸ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯ ಕಿರಣ ಮಾತುಕತೆ. ಇವತ್ತಿನ ಒಂದು ಮಾತುಕತೆಯಲ್ಲಿ ಡಾಕ್ಟರ್ ರಾಹುಲ್ ಎಂ ರಾವ್ ಅವರು ಮನೋರೋಗ ತಜ್ಞರು. ತುಂಬ ಸವಿವರವಾಗಿ ಮತ್ತು ತುಂಬ ಕಾಳಜಿಪೂರ್ಣವಾಗಿ ಯಾವ ರೀತಿ ನಾವು ಮನೋರೋಗದ ಸಂದರ್ಭದಲ್ಲಿ ಅಥವಾ ಮಾನಸಿಕ ಅಸ್ವಸ್ಥತೆ ಸಂದರ್ಭದಲ್ಲಿ ನಾವು ಮುನ್ನೆಚ್ಚರಿಕೆಯದೇ ಹೆಚ್ಚು ಅವರು ಹೇಳಿರುವಂಥದ್ದು. ನಾವು ಏನು ದಾರಿ ತಪ್ಪಿ ವೈದ್ಯಕೀಯ ಲೋಕ ಅಥವಾ ವೈದ್ಯಕೀಯ ವಿಚಾರವನ್ನು ಬಿಟ್ಟು ಬೇರೆ ದಾರಿಯಲ್ಲಿ ಹೋಗಬಾರದು, ಚಿಕಿತ್ಸೆ ಅಥವಾ ಕನ್ಸಲ್ಟೆನ್ಸಿ ಇಂಥ ವಿಚಾರಕ್ಕೆ ಬಂದಾಗ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ತುಂಬ ಉಪಯುಕ್ತವಾದ ಮಾತುಕತೆ. ನಮ್ಮ ಈ ಮಾತುಕತೆ ಆಮೇಲೆ ಯೂಟ್ಯೂಬಲ್ಲಿ ಕೂಡ ನಿಮಗೆ ಲಭಿಸುತ್ತೆ. ಇಂಥ ಸಂದರ್ಭ ಬಂದಾಗ ನೀವು ಅದನ್ನು ನೋಡ್ತಾ ಇರಿ. ಎಸ್, ನಾನು ಒಂದು ಮಾತುಕತೆಯನ್ನು ಸಮಾಪನ ಮಾಡ್ತಿದ್ದೀನಿ. ಧನ್ಯವಾದಗಳು. ಮತ್ತೊಮ್ಮೆ ಡಾಕ್ಟರ್ಗೆ ಧನ್ಯವಾದಗಳು. ಎಸ್, ಥ್ಯಾಂಕ್ ಯು.